ಅಮ್ಮ 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 ಮಹಾಲಕ್ಷ್ಮಿ ಜಗಜ್ಜನನಿ ಲೋಕಮಾತೆಯಾದ ನೀನೇ ಹೀಗೆ ಜಗತ್ತನ್ನು ಮರೆತುಕೊಳ್ಳಿದ್ರೆ ಹೇಗಮ್ಮ? ಯಾಕೆ ನಾರದರೆ, ಏನಾಯ್ತೀಗ? ಇನ್ನೇನಾಗಬೇಕು ತಾಯಿ? ವೈಕುಂಠ ಬಿಟ್ಟು ನಿನ್ನನ್ನು ಹುಡುಕುತ್ತಾ ಬಂದ ನಾರಾಯಣನು ಶೇಷಾಚಲದ ವಲ್ಮೇಕದಲ್ಲಿ ಆಯಾಸದಿಂದ ಮಲಗಿದ್ದಾನೆ. ಅಷ್ಟೇ ಅಲ್ಲ ತಾಯಿ, ಕ್ಷಣ ಕ್ಷಣಕ್ಕೂ ಅಧಿಕವಾಗುತ್ತಿರುವ ಹಸಿವು ಬಾಯಾರಿಕೆಗಳ ಬಾಧೆಯಿಂದ ತಲ್ಲಣಿಸಿ ಹೋಗುತ್ತಿದ್ದಾನೆ. ಸ್ವಾಮಿಗೆ ಆಯಾಸವೇ? ಸಕಲ ಜೀವರಾಶಿಗಳ ಹಸಿವನ್ನು ಇಂಗಿಸಿ ತೃಪ್ತಿಪಡಿಸುವ ಪರಮಾತ್ಮನಿಗೆ ಹಸಿವಿನ ಸಂಕಟವೇ? ಅನವರ್ತ ಕ್ಷೀರಾಸಾಗರದಲ್ಲಿ ಮಲಗಿರುವ ನಾರಾಯಣನಿಗೆ ಬಾಯಾರಿಕೆಯ ಬಾಧೆ? ಅಯ್ಯಯ್ಯೋ, ಕೇಳುವುದಕ್ಕೆ ಕಷ್ಟವಾಗಿದೆಯೇ, ನಂಬುವುದಕ್ಕೆ ಅಸಾಧ್ಯವಾಗಿದೆಯೇ? ನಾರದ, ನಾನೀಗೇನು ಮಾಡಲಿ? ದಿಕ್ಕೇ ತೋಚುತ್ತಿಲ್ಲ. ಅಷ್ಟ ದಿಕ್ಪಾಲಕರೇ, ಜಗತ್ತಿನ ಆಗು ಹೋಗುಗಳನ್ನು ತಿಳಿಯದಂತೆ ಎಲ್ಲೆಡೆಗಿದ್ದೀರಿ. ಇದೇನು ನೀವು ಕರ್ತವ್ಯ ಪಾಲಿಸುವ ರೀತಿ? ಶ್ರೀಹರಿಯ ಆರ್ತನಾದ ಕೇಳಿಸಲಿಲ್ಲವೇ? ನನ್ನ ಸ್ವಾಮಿಯ ವೇದನೆ ತಿಳಿಯಲಿಲ್ಲವೇ? ಬ್ರಹ್ಮದೇವ, ಸದಾಶಿವ! ಏನು ತಾಯಿ? ತ್ರಿಮೂರ್ತಿಗಳು ಲಭ್ಯನಾದ ನನ್ನ ಸ್ವಾಮಿಯು ಶೇಷಾಚಲದಲ್ಲಿ ನಾನಾ ಕಷ್ಟಗಳನ್ನು ಪಡುತ್ತಿದ್ದರೂ ನೋಡಿಕೊಂಡು ಮೌನವಾಗಿರುವರಲ್ಲ, ನ್ಯಾಯವೇ ಇದು? ನೀವಿಬ್ಬರು ಕಲಹ ಮಾಡಿ ಲೋಕ ಬಿಟ್ಟು ಬಂದು ನಮ್ಮನ್ನು ಆಕ್ಷೇಪಿಸುವುದು ಧರ್ಮವೇನಮ್ಮ? ಆಕ್ಷೇಪಿಸಲೆಂದೇನೂ ಕರೆಯಲಿಲ್ಲ, ಆಪತ್ತಿನಲ್ಲಿ ಸಹಾಯ ಮಾಡಿವಿ ಎಂದೆ ಅಷ್ಟೇ. ಈ ಕೋರಿಕೆ ನಿನ್ನಿಂದ ಬರಲೆಂದೇ ನಾವು ಇದುವರೆಗೂ ಸುಮ್ಮನಿದ್ದೆವು. ನಾನು ಶಂಕರನು ಗೋರುಪ ಧರಿಸುತ್ತೇವೆ. ನೀನು ನಮ್ಮನ್ನು ಚೋಳರಾಜನ ಆಶ್ರಯದಲ್ಲಿ ಸೇರಿಸಿಬಿಡು. ಮುಂದಿನ ಕೆಲಸ ನಾವು ನೋಡಿಕೊಳ್ಳುತ್ತೇವೆ. ಅಮ್ಮ, ಪರಮಾತ್ಮ, ನಿನ್ನ ಲೀಲೆಯೇ ಲೀಲೆ. ನಾರಾಯಣ ನಾರಾಯಣ. ಮಹಾರಾಜಕ್ಕೆ ನಮಸ್ಕಾರ. ಪ್ರಭು, ಇದೊಂದು ಅಪೂರ್ವವಾದ ಹಸು. ಮೂಗು ಪ್ರಾಣಿಯಾದರೂ ನಾವಾಡುವ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲದು. ಇಂತಹ ಅಪೂರ್ವವಾದ ಗೋವು ತಮ್ಮ ರಕ್ಷಣೆಯಲ್ಲಿದ್ದರೆ ಕ್ಷೇಮವೆಂದು ಕರೆತಂದೆ. ಇದರ ಬೆಲೆ? ಇದಕ್ಕೆ ಬೆಲೆ ಕಟ್ಟುವ ಸಾಮರ್ಥ್ಯ ಯಾರಿಗಿದೆ? ನಮಗಿದೆ. ಇದರ ತೂಕದಷ್ಟೇ ಬಂಗಾರ ಬೇಕಾದರೂ ತೂಗಿಸಿಕೊಡಬಲ್ಲೆ. ಹೇಳು, ಎಷ್ಟು ಬೇಕು? ಕೇಳಿದೆಯೇ ಕಾಮಧೇನು? ಕೊಳ್ಳುವವರ ಬಳಿ ನೆಮ್ಮದಿಯಿಂದ ಇರುವೆಯಾ? ನೋಡಿದರೆ ಮಹಾರಾಜ, ಇದು ಮಾರುವ ಕೊಳ್ಳುವ ವಸ್ತುವಲ್ಲ. ನೀವು ಪ್ರೀತಿಯಿಂದ ನೋಡಿಕೊಂಡರೆ ಅಷ್ಟೇ ಸಾಕು. ಅಮ್ಮ, ಹಸು ಎಷ್ಟು ಮುದ್ದಾಗಿದೆ, ಮುಟ್ಟಬೇಕೆನ್ನುವ ಆಸೆ. ಕಾಮಧೇನು, ರಾಜ್ಕುಮಾರ ನಿನ್ನ ಮುಟ್ಟಬೇಕಂತೆ. ಹೋಗಮ್ಮ, ಹೋಗು. ಈ ಗೋವನ್ನು ಕರೆದುಕೊಂಡು ಹೋಗಿ ಗೋಶಾಲೆಗೆ ಸೇರಿಸಿ ಬನ್ನಿ. ಕನಕ, ಬೇಗ ಬಾರೆ. ಅಮ್ಮಯ್ಯ, ಇದು ಸಾಧಾರಣ ಹಸು ಅಲ್ಲ, ಕಾಮಧೇನು. ಚೆನ್ನಾಗಿ ನೋಡ್ಕೊ. ಆಮೇಲೆ ಪುಟ್ಟ ಪ್ರಭು, ಬನ್ನಿ. ಕಾಮಧೇನು. ಆಹಾ ತಾಯಿ, ಪೂಜೆ ಮುಗಿತ್ತು, ಇನ್ನ ನಾವು ಹೋಗೋಣಮ್ಮ. ಲೋ ಗೋಪಾಲ, ಹಸ್ಗಳೆಲ್ಲ ಬಿಡು. ಸರಿ ಮಾವಯ್ಯ. ನಾನಿನ್ನ ಬರ್ಲ.
ಅಮ್ಮ 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 ಗೊತ್ತಾಯ್ತು ಬಿರ್ನೋಗಿ ಹಾಲ್ಕರಿ ಅದೇ ಮಜಿ ನಿಧಾನವಾಗಿ ಹೇಳೆ ನಿಧಾನ ಬರೀ ಹೇಳ್ತೀನಿ ಹೋಗಾಗ ಕನಕ 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 ಏನಂದೆ ಕಾಮಧೇನು ಹಾಲು ಕರೆಯಲಿಲ್ಲವೇ ಅದಕ್ಕೆ ಎಲ್ಲೋ ದೃಷ್ಟಿಯಾಗಿರ್ಬೇಕು ನಾಳೆಯಿಂದ ಗೋಶಾಲೆಯಲ್ಲಿ ಅದಕ್ಕೆ ಮೇವು ಹಾಕಿ ಅಪ್ಪಣೆ ಮಹಾರಾಣಿಯವರ ಅಮ್ಮ ಕಾಮಧೇನು ನಮ್ಮಮ್ಮ ಇರಮ್ಮ ದೇವದ ಕಣ್ಣು ಬೇಯಿ ಕಣ್ಣು ಪಿಸಾಚಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಎಲ್ಲ ಹೋಗ್ಬಿಡ್ಲಿ ತಾಯಿ ಲೋ ಗೋಪಾಲ ಇಷ್ಟೊಂದು ಹಸುಗಳಿರುವಾಗ ನಿನಗೆ ಯಾಕೆ ದೃಷ್ಟಿ ಆಯ್ತು ಪ್ರಪಂಚದಲ್ಲಿ ಅಂದವಾಗಿರೋದು ಕಷ್ಟ ಕಾಮಧೇನು ಇನ್ಮೇಲೆ ನೀನು ಗೋಶಾಲೆಯಲ್ಲೇ ಇರ್ಬೇಕು ಏನಿಂದ ಆಗಲ್ಲ ಅಂತ್ಯ ಆಗಲ್ಲ ಅಂದ್ರೆ ಕೇಳೋರು ಯಾರು ಇದು ಮಹಾರಾಣಿಯವ್ರ ಆಜ್ಞೆ ಅಯ್ಯ ಅದತ್ರ ಮಾತಿರ್ಲಿ ಒತ್ತೇರ್ತು ಬುತ್ತಿ ತಗೊಂಡು ಹೋಗು ಬಾ ಒಯ್ತೀನಿ ನನ್ ಕಾಮಧೇನುನ ಚೆನ್ನಾಗ್ ನೋಡ್ಕ
ನಾನು ಇಲ್ಲೇ ಕುಂತಿದ್ದೆ ಅದ್ ಹೆಂಗ್ ಮಾವಾಯ್ತು ಎಲ್ಲಿಗೋಯ್ತು ನನಗೆ ಗೊತ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಮಹಾರಾಜರಿಗೆ ಏನು ಹೇಳಿ? ಅಯ್ಯೋ ಕಾಮದೇನು, ನೀನ್ ಎಲ್ಲೋದೆ? ಏನ್ ವಿಚಿತ್ರ, ಎಲ್ಲೋಗ್ ಬಂದಿರ್ಬೋದು? ಸರಿ, ಅದ್ ಆಮೇಲೆ ನೋಡೋಣ. ಮೊದ್ಲು ಹಾಲು ಕರಿಯೋ ಚುಂಬ್ ತಗೊಂಬ. ಕೇಳಿದ್ರ ಇವನ ಮಾತುಗಳನ್ನು? ಕಾಮಧೇನು ನಮ್ಮ ಅರಮನೆಗೆ ಬಂದು ಎಷ್ಟು ದಿನಗಳಾಯಿತು, ಒಂದು ದಿನವಾದರೂ ತೊಟ್ಟು ಹಾಲನ್ನು ಕೊಡಲಿಲ್ಲ. ದಿನಕ್ಕೊಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾನೆ. ಎಲ್ಲ ಹಾಲನ್ನು ಇವನೇ ಕುಡಿತಿರಬೇಕು. ಈ ತಪ್ಪಿಗೆ ಶಿಕ್ಷೆ ಏನು ಗೊತ್ತೇ? ಪ್ರಭು ಕಾಪಾಡಿ, ದೇವರಾಣಿಗೂ ನಾ ಏನು ತಪ್ಪು ಮಾಡಿಲ್ಲ. ಮತ್ತೆ ನಾಳೆ ಇದೇ ಉತ್ತರ ಹೇಳಿದರೆ ಬೆನ್ನಿನ ಮೇಲೆ ಬಾಸುಂಡೆ ಎಣಿಸಬೇಕಾಗುತ್ತದೆ. ಎಚ್ಚರಿಕೆ. ಅಪ್ಪಣೆ ಮಹಾಪ್ರಭು. ಇದೇನು ಇನ್ನು ಇಲ್ಲೇ ನಿಂತಿದ್ದೀಯಾ? ಇವತ್ತಿಲ್ಲೇ. ಯಾಕೆ? ಓಹೋ, ಕಾಮಧೇನು ಕಾವಲು? ಇಲ್ಲ, ನಿನಗೆ ಮೈಗಾವಲು. ಇವತ್ತು ಯಾಕೆ ಹಿಂಗಾಡ್ತಾ ಇದ್ದೀಯಾ? ನಡಿ ನಡಿ, ಸೌದೆ ಹೊಡಿ. ಯಾರೋ ನ್ಯಾಯ ಬೇಡಿ ಬಂದಿರಬೇಕು, ಅದಕ್ಕೆ ಗಂಟೆ ಧ್ವನಿ ಮಾಡುತ್ತಿದೆ. ಕಾಮಧೇನು, ಏನಾಯಿತು? ನಿನ್ನ ಕಣ್ಣಲ್ಲಿ ನೀರು, ಅಂಥ ಅನಾಹುತ ಏನು ಜರುಗಿತು? ಬರಿ. ತಮ್ಮಯ್ಯ, ಅನ್ಯಾಯ. ನನ್ನ ಗೋಪಾಲಕರ ಈ ದುರವಸ್ಥೆಗೆ ಕಾರಣರಾದ ಆ ಕೊಳಪಾತಕ ನಾಡು
ಇಂಥ ಘೋರ ಕಾರ್ಯಕ್ಕೆ ಹೇಸುವ ನೀನು ಮನುಷ್ಯನೋ ರಾಕ್ಷಸನೋ ಇಲ್ಲ ಪಿಶಾಚಿಯೋ? ಏನಂದೆ ನೀನು? ಹಸಿರು ಬಾಯಾರಿಕೆಯಿಂದ ಬಳಲುತ್ತಿದ್ದ ನನಗೆ ಹಾಲು ಕೊಟ್ಟು ದಣಿವಾರಿಸುತ್ತಿದ್ದ ಆ ಕಾಮಧೇನವನ್ನು ಈ ನಿನ್ನ ಗೋಪಾಲಕ ಕೊಡಲಿಯಿಂದ ಹೊಡೆಯಲು ಬಂದು ನನಗೆ ಗಾಯ ಮಾಡಿಬಿಟ್ಟ. ನಿಜ ಸಂಗತಿಯನ್ನರಿಯದೆ ಬಾಯಿಗೆ ಬಂದಂತೆ ಕೂಗಿಕೊಳ್ಳುತ್ತಿರುವೆಯಲ್ಲ, ಯಾರು ರಾಕ್ಷಸ, ಯಾರು ಪಿಶಾಚಿ? ನೀನು ನೀನು ಸ್ವಾಮಿ, ಯಾರು ನೀನು? ಏಕೆ ಹಾಗೆ ನಗುತ್ತಿರುವೆ? ಯಾರು ನೀನು? ನನ್ನ ರಾಜ್ಯಕ್ಕೆ ಬಂದು ನನ್ನನ್ನೇ ಯಾರೆಂದು ಕೇಳುತ್ತೀಯಾ? ಈ ಪ್ರಾಂತ್ಯವೆಲ್ಲ ಈ ವರಾಹ ಸ್ವಾಮಿಯದು. ಓಹೋ, ಪುಣ್ಯಾತ್ಮ, ವಾಸಕ್ಕಾಗಿ ನನಗಿಲ್ಲಿ ಸ್ವಲ್ಪ ಸ್ಥಳ ಕೊಡುವೆಯಾ? ಕೇಳಿದಿರಾ ಶ್ರೀಹರಿಯ ವಿನೋದದ ಮಾತುಗಳನ್ನು? ಈಗ ತಾನಾರೆಂಬುದನ್ನು ಮರೆತು ಭಿನ್ನ ರೂಪಗಳಲ್ಲಿರುವ ತನ್ನನ್ನು ತಾನೇ ವಾಸಿಸಲು ಸ್ಥಳ ಬೇಡುತ್ತಿದ್ದಾನೆ ಶ್ರೀಹರಿ. ಸರಿ, ನಿನಗೆ ಬೇಕಾದಡಿಯಲ್ಲಿ ಸ್ಥಳವನ್ನಾಕ್ರಮಿಸಿಕೊಂಡು ಆನಂದವಾಗಿರು. ಅನಾಥನಾಗಿದ್ದ ನನಗೆ ಆಶ್ರಯ ನೀಡಿ ಮಹದುಪಕಾರ ಮಾಡಿದೆ. ನಿನ್ನ ಸಹಾಯ ನಾನೆಂದಿಗೂ ಮರೆಯಲಾರೆ. ನೀನಾ ಅನಾಥ? ನಿನಗಾಗಿ ನಿನ್ನ ತಾಯಿ ಹಗಲಿರುಳು ಅನ್ನ ನೀರನ್ನು ಬಿಟ್ಟು ಹಂಬಲಿಸುತ್ತಿದ್ದಾಳೆ. ನನ್ನ ತಾಯಿ ಯಾರು? ಬಕುಳಾದೇವಿ. ಪ್ರತಿ ಕ್ಷಣವೂ ನಿನ್ನ ನಾಮಸ್ಮರಣೆಯಲ್ಲೇ ಕೊರಗುತ್ತಿರುವ ಆ ಪುಣ್ಯವತಿಯ ತಾಯ ಬಯಕೆಯನ್ನು ಪೂರೈಸು. ಏನಮ್ಮ ಇದು? ದಿನವೆಲ್ಲ ಹೀಗೆ ಅನ್ನಾಹಾರಗಳನ್ನು ಬಿಟ್ಟು ಅಳುತ್ತಿದ್ದರೆ ದೇಹಸ್ಥಿತಿ ಏನಾಗುತ್ತದೆ? ಅಮ್ಮ, ಸ್ವಲ್ಪ ಹಾಲಾದ್ರೂ ತೆಗೆದುಕೊಳ್ಳಮ್ಮ. ಬೇಡ, ನನಗೇನೂ ಬೇಡ. ನನ್ನ ಶ್ರೀನಿವಾಸ ಬರುವ ತನಕ ತೊಟ್ಟು ನೀರು ಸಹ ಮುಟ್ಟುವುದಿಲ್ಲ. ಅಮ್ಮ, ಏಕೆ ಮಾಡುತ್ತಿ? ಮಗ ಮನೆಗೆ ಬಂದಾಯ್ತಲ್ಲ. ಶ್ರೀನಿವಾಸ, ಶ್ರೀನಿವಾಸ, ಅಮ್ಮ, ಶ್ರೀನಿವಾಸ, ಏನಪ್ಪ ಇದು? ಏನೇ ಗಾಯ? ಪೆಟ್ಟು ಬಿದ್ದು ರಕ್ತ ಬಂತಮ್ಮ. ಏನ್ ನೋಡುತ್ತಿರ್ಬೇಡಿ, ಹೋಗಿ ತಣ್ಣೀರು ತನ್ನಿ. ಅಮ್ಮ, ನೋವಾಗುತ್ತಿದೆಯಾ ಕಂದ? ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ತೆಗೆದುಕೋ ಕಂದ, ನನಗೆ ಬೇಡ, ನೀನು
ನಾರಾಯಣ ನಾರಾಯಣ. ಮಹರ್ಷಿ ಪೂಜ್ಯರೇ, ಯಾರಪ್ಪ ನೀನು? ನಾನು ಯಾರೆಂಬುದು ತಿಳಿದಿದೆ. ಓಹೋ, ನಮ್ಮ ಶ್ರೀನಿವಾಸನಿಂದ ಶಾಪಗ್ರಸ್ತನಾದ ಚೋಳರಾಜ ಶ್ರೀನಿವಾಸ. ಹಾ, ಲೋಕ ಕಲ್ಯಾಣಕ್ಕಾಗಿ ಅವತಾರ ತಳೆದಿರುವ ಶ್ರೀಮನ್ ನಾರಾಯಣ. ಶ್ರೀಮನ್ ನಾರಾಯಣನೇ? ಅಯ್ಯೋ, ಎಂಥ ಅವತಾರ ಮಾಡಿಬಿಟ್ಟೆ. ವಿಷಯವನ್ನು ವಿಮರ್ಶಿಸದೆ ದುಡುಕಿ ಈ ದುರವಸ್ಥೆಗಳಾದನೆ. ಪೂಜ್ಯರೇ, ಮತ್ತೆ ನನಗೆ ಆ ಶ್ರೀಹರಿಯ ದರ್ಶನ ಭಾಗ್ಯ ಲಭಿಸದೆ ನಾನು ಈ ದುಸ್ಥಿತಿಯಿಂದ ವಿಮೋಚನೆ ಹೊಂದುವ ಬಗೆ ಹೇಗೆ? ಚೋಳರಾಜ, ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವ ಮಹಾನುಭಾವ ರತ್ನ ಖಚಿತವಾದ 100 ಭಾರ ತೂಕದ ಸ್ವರ್ಣ ಕಿರೀಟವನ್ನ ಕಾಣಿಕೆಯಾಗಿ ಕೊಡುವನು. ಅದನ್ನು ನಮ್ಮ ಶ್ರೀನಿವಾಸ ಶುಕ್ರವಾರ ಸಂಜೆ ಧರಿಸುವನು. ಆಗ ನಿನ್ನಿಚ್ಛೆ ಪೂರೈಸುವುದು. ನಾರಾಯಣ ನಾರಾಯಣ. ಶ್ರೀನಿವಾಸ, ಶ್ರೀಹರಿ. ಶ್ರೀನಿವಾಸ, ಇತ್ತೀಚೆಗೆ ನೀನು ಕಂಡಾಗಲೆಲ್ಲ ನನ್ನ ಹೃದಯದಲ್ಲಿ ಹೊಸ ಬಗೆಯೊಂದು ಕಾಣಿಸಿಕೊಳ್ಳುತ್ತದೆ. ನೀನದನ್ನು ಪೂರೈಸುವುದಾದರೆ ಹೇಳಮ್ಮ, ತಾಯ ಬೈಕಿ ಪೂರೈಸುವುದಕ್ಕಿಂತ ಬೇರೆ ಭಾಗ್ಯವೇನಿದೆ? ನನಗೂ ವಯಸ್ಸಾಯಿತು. ನಿನಗೊಂದು ಮದುವೆ ಮಾಡಿ ಸೊಸೆ ಮನೆಯಲ್ಲಿ ಓಡಾಡಿಕೊಂಡಿರುವುದನ್ನು ಕಾಣಬೇಕು ಎನ್ನುವ ಹಂಬಲ. ನನಗೆ ಮದುವೆ? ಎಲ್ಲಿದ್ದಾಳಮ್ಮ ಹೆಣ್ಣು? ನಮ್ಮ ಪದ್ಮಾವತಿಯ ಮುಂದೆ ಆ ರತಿಯೇ ನಾಚಿ ನಿಲ್ಲಬೇಕು. ರಾಜಕುಮಾರಿ, ನಿಮಗಾಗಿ ಮಹಾರಾಜರು ಮಹಾರಾಣಿಯವರು ನಂದನವನದಲ್ಲಿ ಕಾಯುತ್ತಿದ್ದಾರೆ. ಬನ್ನಿ. ಬಾ ಪದ್ಮಾ. ಬಾ ಮಗು, ಬಾ. ನಿನಗಾಗಿ ನಿನ್ನ ಚಿಕ್ಕಪ್ಪ ದೇಶ ವಿದೇಶಗಳನ್ನು ತಿರುಗಿ ಪ್ರಸಿದ್ಧರಾದ ರಾಜಕುಮಾರರ ಭಾವಚಿತ್ರಗಳನ್ನು ತಂದಿದ್ದಾನೆ. ನೋಡಮ್ಮ, ಹೇಳು. ಸಿಂಹಳ ದೇಶದ ರಾಜಕುಮಾರ, ಆವಂತಿ ದೇಶದ ರಾಜಕುಮಾರ, ಗಜಪುರಿಯ ಯುವರಾಜ, ಇವರೊಬ್ಬೊಬ್ಬರು ಈ ಆಕಾಶ ರಾಜನ ಅಳಿನಾಗಿ ಬರಲು ಪರಿತಪಿಸುತ್ತಿದ್ದಾರೆ. ಇವರಲ್ಲಿ ನಿನ್ನ ಮನಸ್ಸಿಗೆ ಯಾರು ಒಪ್ಪಿಗೆ ಎಂಬುದನ್ನು ಹೇಳಬಳೆಯ? ಚಿತ್ರಪಟಗಳನ್ನು ಕಂಡೇ ನಾಚಿ ನಿಂತರೆ ನಾಳೆ ನಿನ್ನ ಕೈ ಹಿಡಿಯುವ ಭಾಗ್ಯಶಾಲಿ ಎದುರಾಗಿ ನಿಂತರೆ ಗತಿಯೇನು? ಆಗ ಧೈರ್ಯವಾಗಿ ಹತ್ತಿರ ಹೋಗಿ ಪ್ರಾಣೇಶ್ವರ ಎನ್ನುತ್ತಾರೆ. ಏಕೆ ಮಗು ಮೌನವಾಗಿರುವೆ? ಈ ಗಂಡುಗಳಲ್ಲಿ ಯಾರೂ ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲವೇನು? ನಿಮ್ಮ ಕುಮಾರಿಗೆ ಈ ಲೋಕದ ಜನರಾರು ಒಪ್ಪಿಗೆ ಆಗುವುದಿಲ್ಲ. ಅವಳಿಗಾಗಿ ದಿವ್ಯ ಪುರುಷನೊಬ್ಬ ಮೇಲಿಂದ ಧುಮುಕಬೇಕು. ಯಾಕಾಗಬಾರದು? ಯಾರ ದೃಷ್ಟ ಹೇಗಿದೆಯೋ ಬಲ್ಲವರಾದ. ಪದ್ಮ, ನೀನು ಸಂತೋಷದಿಂದ ಒಪ್ಪಿ ಇಂಥವನನ್ನೇ ಕೈ ಹಿಡಿಯುವೆ ಅಂದ ಮೇಲೆ ಮದುವೆ. ಧೈರ್ಯವಾಗಿ ಶ್ರೀನಿವಾಸ, ಶ್ರೀನಿವಾಸ. ಹಾಗೆ ಹೆದರಿ ಅಲುಗಾಡಿದ್ರೆ ಅಪಾಯವಾಗುವುದು. ಧೈರ್ಯವಾಗಿ, ಏನೂ ಆಗುವುದಿಲ್ಲ. ಸರಿ. ಅಯ್ಯೋ ಮಂಕೆ, ಯಾಕೆ ಹೆದರ್ಕೋತಾ ಇದೆ? ಧೈರ್ಯವಾಗಿರೋ. ಶ್ರೀನಿವಾಸ, ಗುರಿ ಅಂದ್ರೆ ಹೀಗಿರ್ಬೇಕು. ಹೀಗೆ ಹೇಳಿ ನಾನು ಬೇಟೆಗೆ ಹೋಗಬಹುದಲ್ಲ? ಬೇಡ ಶ್ರೀನಿವಾಸ, ಬೇಡ. ಪ್ರಾಣಿಗಳನ್ನು ಕೊಲ್ಲುವುದು, ಬೇಟೆಯಾಡುವುದು ಆಶ್ರಮವಾಸಿಗಳಾದ ನಮಗಲ್ಲ. ಮೇಲಾಗಿ ಕಾಡಿನಲ್ಲಿ ಭಯಂಕರವಾದ ಮೃಗಗಳಿರುತ್ತವೆ. ಅವುಗಳನ್ನು ಎದುರಿಸಿ ಹೋರಾಡಲೆಂದೇ ಬೇಟೆಗೆ ಹೋಗುತ್ತಿರುವುದು, ಕೊಲ್ಲುವುದಕ್ಕಲ್ಲಮ್ಮ. ನಿನಗೆಲ್ಲಿಂದ ಬಂತಪ್ಪ ಈ ಬೇಟೆಯ ಹುಚ್ಚು? ಅಮ್ಮ, ಅವನಿಟ್ಟ ಗುರಿ ತಪ್ಪದು. ನಮ್ಮ ಶ್ರೀನಿವಾಸ ಮಹಾ ಸಾಹಸಿ ಅಮ್ಮ. ನಾವುಗಳೆಲ್ಲ ಶ್ರೀನಿವಾಸನ ಜೊತೆ ಇರುವಾಗ ನಿಮಗೇಕಮ್ಮ ಭಯ? ಬೇಡ ಬೇಡ, ನೀವುಗಳಾರು ಅಲ್ಲಿಗೆ ಬರುವುದು ಬೇಡ. ಗಲಭೆ ಆಗುತ್ತದೆ, ಪ್ರಾಣಿಗಳನ್ನು ನೋಡಲಾಗುವುದಿಲ್ಲ. ನಾನೊಬ್ಬನೇ ಹೋಗಿ ಬರಬೇಕೆಂಬ ಆಸೆ. ಅಮ್ಮ, ನನ್ನನ್ನು ಹರಸಿ ಕಳಿಸಿ. ಕತ್ತಲೆಗೆ ಮುಂಚೆ ಇಲ್ಲಿರಬೇಕು ಕಂದ. ನಾವು ಜೊತೆಯಲ್ಲೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನೀನೇ ಹೋಗಿ ಬಾ.